ಮಾರ್ನಿಂಗ್ ಎವ್ರಿ ಸ್ಟೂಡೆಂಟ್ಸ್. ನಮಸ್ತೆ ಎಲ್ಲ ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಈ ತರಗತಿ ಅಭಿವೃದ್ಧಿ ಅರ್ಥಶಾಸ್ತ್ರದ ಈ ಉಪನ್ಯಾಸ ಮಾಲೆಗೆ, ಈ ಕೋರ್ಸಿಗೆ ಎಲ್ಲರನ್ನ ಸ್ವಾಗತ ಕೋರ್ತೀನಿ. ಈ ಉಪನ್ಯಾಸ ಮಾಲೆಯಲ್ಲಿ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರದ ಅಂತಕ್ಕಂಥ BA ಥರ್ಡ್ ಸೆಮಿಸ್ಟರ್ಗೆ ಇರ್ತಕ್ಕಂಥ ಕೋರ್ಸ್ ಅನ್ನ ನಾವು ಕಲ್ತ್ಕೊಂತಾ ಇದ್ದೇವೆ. Theory of social change is a today's discussion of the topic. This is Dr. Nagesh Aji. As you are aware of me, I am working as a faculty, Department of Economics, Government Arts College, Bangalore. So last recap of the last session ಅಂತ ಅಂದ್ರೆ ನಾವು ಈವರೆಗೆ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ವಿ ಅಂಡರ್ಸ್ಟುಡ್ ದ ಬೇಸಿಕ್ ಅಸಂಪ್ಷನ್ಸ್ ಆಫ್ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್, that to a laissez-faire policy, supply creates its own demand, understanding the practical use of classical theory, Adam Smith, J.S. Mill and all other theories, and learning outcomes of this chapter. So ಸ್ಪೆಸಿಫಿಕ್ ಕೇಸ್ ಟು ಜನರಲೈಸ್ ಇಟ್ ಟು ಯೂನಿವರ್ಸ್. ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಇಡೀ ಯೂನಿವರ್ಸಿಗೆ ಅಪ್ಲೈ ಆಗುತ್ತಾ ಇಲ್ಲ ಅಂತಕ್ಕಂಥ ಒಂದು ಪರೀಕ್ಷೆಯನ್ನ ನಾವು ಈ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಈ ಅಧ್ಯಯನದಿಂದ ನಮಗೆ ಗೊತ್ತಾಗುತ್ತೆ. ಟು ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಎಕನಾಮಿಕ್ಸ್, ಟು ಅಂಡರ್ಸ್ಟ್ಯಾಂಡ್ ದ ಹೌ ಎಕನಾಮಿಕ್ ಥಿಯರೀಸ್ ಆಫ್ ಡೆವಲಪ್ಮೆಂಟ್ ಆರ್ ಡೆವಲಪ್ಡ್, ಅಭಿವೃದ್ಧಿ ಅರ್ಥಶಾಸ್ತ್ರ ಸಿದ್ಧಾಂತದ ಥಿಯರಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂತೀವಿ. ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ದ ರೆಸ್ಪೆಕ್ಟಿವ್ ಥಿಯರೀಸ್, ಈ ಸಿದ್ಧಾಂತಗಳ ಪ್ರಾಯೋಗಿಕ ಮಹತ್ವವನ್ನ ತಿಳಿಯೋದಕ್ಕೆ ಅರ್ಥ ಮಾಡ್ಕೊಂತೀವಿ. ಈ ತರಗತಿಯಲ್ಲಿ ಕಲಿಕೆಯ ಲಾಭಗಳು ಏನಂದ್ರೆ, ಟು ಅಂಡರ್ಸ್ಟ್ಯಾಂಡ್ ಥಿಯರಿ ಆಫ್ ಸೋಷಿಯಲ್ ಚೇಂಜ್ ಇನ್ ನಟ್ಶೆಲ್, ತುಂಬಾ ಸೂಕ್ಷ್ಮವಾಗಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಅಂದ್ರೆ ಏನು, ಆ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ನಮ್ಮ ಪರೀಕ್ಷೆಗೆ ನಮ್ಮನ್ನ ನಾವು ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಟು ನೋ ದ ರಿಲೆವೆನ್ಸ್ ಆಫ್ ದ ಥಿಯರಿ ಆಫ್ ಸೋಷಿಯಲ್ ಚೇಂಜ್ ಕಾಂಟ್ರಿಬ್ಯೂಷನ್ ಟು ದ ಪ್ರೆಸೆಂಟ್ ಡೇ, ಪ್ರಸ್ತುತ ಯುಗದಲ್ಲಿ ಈ ಸೋಷಿಯಲ್ ಚೇಂಜ್ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಹೇಗೆ ಸಹಾಯ ಮಾಡುತ್ತೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂತೀವಿ. ಸಮಾಜ ಬದಲಾವಣೆಯ ವಿವಿಧ ಆಯಾಮಗಳು ಅಥವಾ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಚೇಂಜ್ ಅಂತ ಅಂದ್ರೆ, ದೇರ್ ಆರ್ ಮೆನಿ ಡೈಮೆನ್ಷನ್ಸ್ ಟು ದಿ ಸೋಷಿಯಲ್ ಚೇಂಜ್. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯಾ ತತ್ವ, ಜನಸಂಖ್ಯಾ ಶಾಸ್ತ್ರ ಅಂತ ಕರಿತೀವಿ. ಎ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಸ್ ಸೆಟ್ ಟು ಬಿ ಎ ಡೆಮೋಗ್ರಫಿ. ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಅಥವಾ ಡೆಮೋಗ್ರಫಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಅಥವಾ ಜಗತ್ತಲ್ಲಿ ಇರತಕ್ಕಂತ ಜನಸಂಖ್ಯೆಯನ್ನ ಅಧ್ಯಯನ ಮಾಡೋದಕ್ಕೆ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಈ ಡೆಮೋಗ್ರಫಿಯಲ್ಲಿ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಆಕ್ಚುಲಿ ವಿ ಹ್ಯಾವ್ ಎ ಥಿಯರಿ. ಟ್ರಾನ್ಸಿಷನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಚೇಂಜ್ ವಿಚ್ ಟುಕ್ ಪ್ಲೇಸ್ ಫ್ರಮ್ ಮೆನಿ ಡಿಕೇಡ್ಸ್. ರೈಟ್ ನೌ ಡೆಮೋಗ್ರಫಿಕ್ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಲ್ಲಿ ನಾವು 3 ಹಂತಗಳನ್ನ ನೋಡ್ತೀವಿ. There is we call it as first stage of demographic transition, and second stage of demographic transition, third stage of demographic transition. ಜನಸಂಖ್ಯೆಯಲ್ಲಿ ಆಗುವ ಬದಲಾವಣೆಗಳನ್ನ 3 ವಿಧಗಳಾಗಿ ರಾಷ್ಟ್ರಗಳಲ್ಲಿ ಅಧ್ಯಯನ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದ್ರೆ ಎಲ್ಲಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಗಳು ಅಥವಾ ಜನನ ದರ ಮತ್ತು ಮರಣ ದರಗಳು ಅತಿ ಹೆಚ್ಚು ಇರುತ್ತೆ. ಆ ರಾಷ್ಟ್ರಗಳಲ್ಲಿ ಇದು ಫಸ್ಟ್ ಸ್ಟೇಜ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಅಂತ ನಾವು ಕರಿತೀವಿ. ಇದು ತುಂಬಾ ಆರಂಭದಲ್ಲಿ ಇತ್ತು. ಈಗಾಗಲೇ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಈ ಸ್ಟೇಜ್ ಅನ್ನ ಈ ಸ್ಟೇಜ್ ಅನ್ನ ತಲುಪಿ ಆಗ್ಲೇ ಸುಮಾರು ಸಾವಿರ ವರ್ಷಗಳಾಗಿದೆ. ಈಗಾಗಲೇ ಕೆಲವು ರಾಷ್ಟ್ರಗಳು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದಾವೆ. ಅಂದ್ರೆ ಈಗ ಲೆಸ್ ಡೆವಲಪ್ಡ್ ಎಕಾನಮೀಸ್ ಅಥವಾ ಈ ರಾಷ್ಟ್ರಗಳು ಯಾವ್ದಿದಾವೆ, ಅವು ಹೈ ಬರ್ತ್ ರೇಟ್ಸ್ ಇದಾವೆ, ವೇರ್ ಡೆತ್ ರೇಟ್ಸ್ ಆರ್ ಡಿಕ್ಲೈನಿಂಗ್. ಇದನ್ನ ಸೆಕೆಂಡ್ ಸ್ಟೇಜ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಥರ್ಡ್ ಸ್ಟೇಜ್ ಅಂದ್ರೆ ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಂಬಂಧಿಸಿರುತ್ತೆ. ಬೋತ್ ಬರ್ತ್ ರೇಟ್ಸ್ ಮತ್ತೆ ಡೆತ್ ರೇಟ್ಸ್ ಎರಡು, ಜನನ ದರ ಮತ್ತು ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಗಳೆರಡೂ ಸಹ ಡಿಕ್ಲೈನ್ ಆಗ್ತಾ ಇರುತ್ತೆ. ಭಾರತದಲ್ಲಿ ನಾವು ಸೆಕೆಂಡ್ ಸ್ಟೇಜ್ ಮತ್ತೆ ಥರ್ಡ್ ಸ್ಟೇಜ್ ಎರಡೂ ಆಯಾಮಗಳನ್ನ ನೋಡಲಕ್ಕಾಗುತ್ತೆ. ಬೀಮಾರು ಅಂತಕ್ಕಂಥ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, then the Rajasthan,
ಈ ತರ ರಾಜ್ಯಗಳು ಏನಿದಾವೆ, ವೆರಿ ಪಾವರ್ಟಿ ಇರ್ತಕ್ಕಂತ ರಾಜ್ಯಗಳು, ಆ ರಾಜ್ಯಗಳಲ್ಲಿ ನಾವು ಈ ಸೆಕೆಂಡ್ ಸ್ಟೇಜ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಅನ್ನ ನೋಡ್ತೀವಿ. ಸೊ ಥರ್ಡ್ ಸ್ಟೇಜ್ ಆಫ್ ಅಂದ್ರೆ ಹೈ ಬರ್ತ್ ರೇಟ್ಸ್ ಜಾಸ್ತಿ ಇರುತ್ತೆ, ಡಿಕ್ಲೈನ್ಸ್ ಇನ್ ದ ಡೆತ್ ರೇಟ್ಸ್ ಬಿಕಾಸ್ ಆಫ್ ಮೆಡಿಕಲ್ ಫೆಸಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಡೆತ್ ರೇಟ್ಸ್ ಕಡಿಮೆ ಆಗುತ್ತೆ. ವೇರ್ ಬಿಕಾಸ್ ಆಫ್ ಲೋ ಲಿಟ್ರಸಿ ರೇಟ್ ಅಂಡ್ ದೆನ್ ಸೊ ಅದರ್ ಥಿಂಗ್ಸ್ ಇನ್ ದ ಫ್ಯಾಮಿಲಿ ಆಫ್ ಪೂರ್ ಅಥವಾ BPL ಫ್ಯಾಮಿಲಿಯಲ್ಲಿ ಅವರಿಗೆ ಸಂಪನ್ಮೂಲಗಳು ಅಂತ ಅಂದ್ರೆ ಆಸ್ತಿ ಅಂದ್ರೆ ಮನೆ ಮಕ್ಕಳೆಲ್ಲ ಆಸ್ತಿ ಅಂತ ನಾವು ಕೇಳಿದೀವಲ್ಲ, ಹಾಗಾಗಿ ಸೊ ವೇರ್ ಯು ಹ್ಯಾವ್ ಮೋರ್ ಬರ್ತ್ ರೇಟ್ಸ್, ಅರ್ಲಿ ಏಜ್ ಆಫ್ ಮ್ಯಾರೇಜ್ ಆಗುತ್ತೆ, ದೆನ್ ಬರ್ತ್ ರೇಟ್ಸ್ ವಿಲ್ ಬಿ ಮಚ್ ಹೈಯರ್ ಇರುತ್ತೆ. ದಟ್ ಈಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಸ್ಟೇಜ್ ಅಲ್ಲಿ. ಥರ್ಡ್ ಸ್ಟೇಜ್ ಅಲ್ಲಿ ಬೋತ್ ಬರ್ತ್ ರೇಟ್ಸ್ ಮತ್ತೆ ಡೆತ್ ರೇಟ್ಸ್ ಎರಡೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮೂರು ಅಂಶಗಳನ್ನ ಸೋಷಿಯಲ್ ಚೇಂಜಸ್ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಲ್ಲಿ ನಾವು ನೋಡ್ತೀವಿ. ಇನ್ನು ಇಫ್ ಯು ವಾಂಟ್ ಟು ಗೋ ಅಹೆಡ್ ಅಂಡ್ ಡಿಸ್ಕಸ್ ಅಂದ್ರೆ ಗ್ಲೋಬಲ್ ಮೈಗ್ರೇಷನ್. ಈಗ ಜಗತ್ತಿನಾದ್ಯಂತ ಏನಾಗುತ್ತೆ, ಜಾಗತಿಕ ವಲಸೆ ಅಂತ ಕರಿತೀವಿ ಅಥವಾ ಇಂಟರ್ ನ್ಯಾಷನಲ್ ಮೈಗ್ರೇಷನ್. ದಿಸ್ ಈಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇನ್ ಸೋಷಿಯಲ್ ಚೇಂಜ್ ಅಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು. ಪೀಪಲ್ ಆರ್ ಮೈಗ್ರೇಟಿಂಗ್ ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಟು ಅಂಡರ್ ಡೆವಲಪ್ಡ್ ಆರ್ ಡೆವಲಪಿಂಗ್ ಕಂಟ್ರೀಸ್ ಟು ಡೆವಲಪ್ಡ್ ಕಂಟ್ರೀಸ್, ಆರ್ ಫ್ರಮ್ ರೂರಲ್ ಟು, ಇದು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಆದ್ರೆ. ಈಗ ಇಂಡಿಯಾದಿಂದ ಜನ ಏನಾಗ್ತಾರೆ, US ಗೆ ಮೈಗ್ರೇಟ್ ಆಗ್ತಾರೆ ಅಥವಾ ಜಾಗತಿಕ ಮಟ್ಟದಲ್ಲಿ ಮೈಗ್ರೇಟ್ ಆಗ್ತಾರೆ. ದ ಪೀಪಲ್ ಡ್ಯೂ ಟು ದೇರ್ ಎಂಪ್ಲಾಯ್ಮೆಂಟ್ ಆರ್ ಅದರ್ ಮ್ಯಾರಿಟಲ್ ರೀಸನ್ಸ್ ಏನಾಗ್ತಾರೆ, ಸೊ ದೇ ಶಿಫ್ಟ್ ದೇರ್ ಫ್ಯಾಮಿಲೀಸ್ ಫ್ರಮ್ ಸೊ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಸೊ ದಿಸ್ ಈಸ್ ಅ ಗ್ಲೋಬಲ್ ಫಿನಾಮಿನಾ. ದಿಸ್ ಈಸ್ ಆಲ್ಸೋ one has to discuss, one has to understand this with respect to social changes ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ. ಸೊ ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಗ್ಲೋಬಲ್ ಮೈಗ್ರೇಷನ್, ರೂರಲ್ ಟು ಅರ್ಬನ್ ಮೈಗ್ರೇಷನ್, this is also happening across the globe, that too in India. So we had less than 10% of population lived in urban India during our independence. ಈಗ ನೋಡಿದ್ರೆ almost more than 36 to 38% of the Indian population, so 36%, 2001 census ಅಲ್ಲಿ ನೋಡಿದ್ರೆ 2011 census ಅಲ್ಲಿ almost 37% of the Indians are living in the urban areas. ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ, including the metro cities ಅಲ್ಲಿ, so population started migrating. So due to the search of employment ಅಥವಾ ಸ್ಟೂಡೆಂಟ್ ಅವರ ಫ್ಯಾಮಿಲಿ ಮೆಂಬರ್ಸ್ ಎಜುಕೇಶನ್ ಪರ್ಪಸ್ ಗಾಗಿ ಅಥವಾ ಹೆಲ್ತ್ ಇಶ್ಯೂಸ್ ಇಂದ, ಸೊ ಪೀಪಲ್ ಸ್ಟಾರ್ಟ್ ಮೈಗ್ರೇಟಿಂಗ್ ಟು ರೂರಲ್ ಟು ಅರ್ಬನ್ ಇಂಡಿಯಾ. ಸೊ ದೆನ್ ಟೆಕ್ನಾಲಜಿ, ಲೇಬರ್ ಇಂಟೆನ್ಸಿವ್ ಟು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂತಾ ಇದೀವಿ. ಪ್ರಸ್ತುತ ಜಗತ್ತಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ, ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್, ಸೊ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಾಗುತ್ತೆ. ಜಾಸ್ತಿ ಪಾಪ್ಯುಲೇಷನ್ಗೆ ನಾವು ಸೊ ಬೇಕಾಗಿರ್ತಕ್ಕಂತ ಎಲ್ಲ ಅವಶ್ಯಕ ಸರಕು ಮತ್ತು ಸೇವೆಗಳನ್ನ ಪ್ರೊಡ್ಯೂಸ್ ಮಾಡ್ಬೇಕಂತ ಅಂದ್ರೆ, ವಿ ವಾಂಟ್ ಟು ಪ್ರೊಡ್ಯೂಸ್ ಅಟ್ ವೆರಿ ಸ್ಪೀಡ್ ಲೆವೆಲ್, ಪ್ರೊಡಕ್ಟಿವಿಟಿ ಹ್ಯಾಸ್ ಟು ಇನ್ಕ್ರೀಸ್. ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ಶಿಫ್ಟಿಂಗ್ ಫ್ರಮ್ ಲೇಬರ್ ಇಂಟೆನ್ಸಿವ್ ಟು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ದೆನ್ ವಿ ಆರ್ ಮೂವಿಂಗ್ ಫ್ರಮ್ ಪ್ಲಾನೆಡ್ ಚೇಂಜ್. So every country adopt the planned economic development before, so they start growing, they want to plan it. ಈಗ ಇಂಡಿಯಾದಲ್ಲಿ ವಿ ಹ್ಯಾಡ್ ಎ 5-year plans up to 1951 ಇಂದ 2017 ವರೆಗೂ ವಿ ಹ್ಯಾಡ್ ಎ 5-year plans. Right now we have a perspective plan ಅಂತ ಇದೆ. ಮತ್ತೆ ಇನ್ಸ್ಟಿಟ್ಯೂಷನಲ್ ಚೇಂಜಸ್ is also one of the most important dynamic excuse me come across in the social change ಅಲ್ಲಿ. I'm sorry. So then cultural change is yet another aspect. So culturally the people are adopting lot of cultural change, but that is part of social change, but we don't discuss that too much in the our discussion. So main focus of the study is economic change ಏನಾಗ್ತಾ ಇದೆ. So most of the countries are inclined towards capitalism. India is fixed with mixed economy. ನಾವೀಗಾಗಲೇ ಲಾಸ್ಟ್ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ, ಜಗತ್ತಿನ ರಾಷ್ಟ್ರಗಳನ್ನ ಕ್ಯಾಪಿಟಲಿಸ್ಟ್ ಕಂಟ್ರಿಗಳು, ಸೋಷಿಯಲಿಸ್ಟ್ ಕಂಟ್ರೀಸ್ ಅಂಡ್ ಮಿಕ್ಸ್ಡ್ ಎಕಾನಮೀಸ್ ಅಂತ. ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಅಂತ ಅಂದ್ರೆ ದ ಕಂಟ್ರೀಸ್ ವೇರ್ ಆಲ್ ದ ರಿಸೋರ್ಸಸ್, ನ್ಯಾಚುರಲ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಆರ್ ಅಂಡರ್ ಕಂಟ್ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್ ಇದ್ರೆ ಅದು ಕ್ಯಾಪಿಟಲಿಸಮ್ ಅಂತ ಕರಿತೀವಿ. ವೆರಸ್
ಸೋಷಿಯಲಿಸಂ ಅಥವಾ ಸೋಷಿಯಲಿಸ್ಟ್ ಎಕಾನಮೀಸ್ ಅಂತ ಅಂದ್ರೆ ವೇರ್ ದ ನ್ಯಾಚುರಲ್ ರಿಸೋರ್ಸಸ್ ಆರ್ ವಿತ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಕಂಟ್ರೋಲ್ ಅಲ್ಲಿ ಇದ್ರೆ ಅದನ್ನ ಸೋಷಿಯಲಿಸ್ಟ್ ಎಕಾನಮೀಸ್ ಅಂತೇವೆ. ಬಟ್ ಮಿಕ್ಸ್ಡ್ ಎಕಾನಮಿ ಅಂದ್ರೆ ಬ್ಲೆಂಡ್ ಆಫ್ ದೀಸ್ ಟು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂಡ್ ಸೋಷಿಯಲಿಸ್ಟ್ ಎಕಾನಮಿ. ಗೂಡ್ಸ್ ಅಂಡ್ ಸರ್ವಿಸಸ್ as well as the resources and factors of production are completely not in the control of private as well as public sector. ಇಲ್ಲಿ ಎರಡೂ ಸೆಕ್ಟರ್ಸ್ ಅಸ್ತಿತ್ವದಲ್ಲಿರುತ್ತೆ. ಅದು ಒನ್ ಆಫ್ ದಿ biggest feature of Indian economy. So Indian economy is a very good example or the best example for the mixed economy. ಜಗತ್ತಿನಲ್ಲಿ ಆರ್ಥಿಕ ಬದಲಾವಣೆಗಳು ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ ಮೋಸ್ಟ್ ಆಫ್ ದ ಎಕಾನಮೀಸ್ ಇನ್ಕ್ಲೈನ್ ಟುವರ್ಡ್ಸ್ ಕ್ಯಾಪಿಟಲಿಸಂ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ತತ್ವಗಳನ್ನ ಅಳವಡಿಸ್ಕೊಂತಾ ಇದ್ದಾರೆ. ಮತ್ತೆ ಅರ್ಬನೈಸೇಷನ್ ಈಗಾಗಲೇ ಮಾತಾಡಿದ್ವಿ. ಪೀಪಲ್ ಅಕ್ರಾಸ್ ದ ಗ್ಲೋಬ್ ಮೂವಿಂಗ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾ. ಇಂಡಸ್ಟ್ರಿಯಲೈಸೇಷನ್, ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ವಿಚ್ ರಿಸಲ್ಟೆಡ್ ಇನ್ ವಿ ಆರ್ ಇಂಟು ಓಪನ್ ಎಕಾನಮಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ. ಸೊ ಅತಿ ವೇಗವಾಗಿ ಕೈಗಾರಿಕೆಗಳನ್ನ ಅತಿ ಹೆಚ್ಚು ಮಹತ್ವವನ್ನ ಕೊಟ್ಟು ಸೊ ಎಲ್ಲಾ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಹೆಚ್ಚು ಕೈಗಾರಿಕೆಗಳನ್ನ ಬಳಸ್ಕೊಂತಾ ಇದೀವಿ. ಗ್ಲೋಬಲೈಸೇಷನ್, ಜಾಗತೀಕರಣ. ಸೊ ಇಟ್ ಈಸ್ ಕನೆಕ್ಟಿಂಗ್ ಟು ಎಂಟೈರ್ ಗ್ಲೋಬ್ ಅಂತ, ಒಂದು ರಾಷ್ಟ್ರವನ್ನ ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಜೋಡಿಸುವುದನ್ನ ನಾವು ಏನಂತೀವಿ, ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಸೊ ಗ್ಲೋಬಲೈಸೇಷನ್ ಈಸ್ ಪಾರ್ಟ್ ಆಫ್ ಸೋಷಿಯಲ್ ಚೇಂಜ್ ಅಥವಾ ಸೋಷಿಯಲ್ ಚೇಂಜ್ ಥಿಯರಿಯಲ್ಲಿ. ಸೊ ನಾವು ಇದನ್ನ ಇಡೀ ಜಗತ್ತಲ್ಲಿ ಎಂಟೈರ್ ವರ್ಲ್ಡ್ ಹ್ಯಾಸ್ ಅಕ್ಸೆಪ್ಟೆಡ್ ದಿಸ್ ಗ್ಲೋಬಲೈಸೇಷನ್ ಇನ್ 1980s. India adopted this globalization in 1991. Globalization, I mean removing all the restrictions. There is no differences between. It is something like, so when you are a member of a family, you can get into your home anywhere and anytime. You can enter into your ದೇವರ ಮನೆಗೆ ಹೋಗ್ಬೋದು, ಅಡಿಗೆ ಮನೆಗೆ ಹೋಗ್ಬೋದು, ಎಲ್ಲಿ ಬೇಕೋ ಯಾವ ರೂಮಿಗೆ ಬೇಕೋ ಹಾಗೆ ಹೋಗ್ಬೋದು. ಇದೂನು ಅಷ್ಟೇ. ಗ್ಲೋಬಲೈಸೇಷನ್ ಇಸ್ ಸಮಥಿಂಗ್. ಇಫ್ ಐ ಸ್ಪೀಕ್ ಫಾರ್ ಎಕಾನಮಿಕ್ ಟರ್ಮ್ ಅಲ್ಲಿ ಗ್ಲೋಬಲೈಸೇಷನ್ ಅಂತ ಅಂದ್ರೆ ಸೊ ಅತಿಥಿಗಳಿಗೂ ಮತ್ತು ಮನೆ ಸದಸ್ಯರಿಗೂ ಇರ್ತಕ್ಕಂತ ವ್ಯತ್ಯಾಸಗಳನ್ನ ನಾವಿಲ್ಲಿ ರಿಮೂವ್ ಮಾಡ್ತಕ್ಕಂಥದ್ದು. ಎಕಾನಮಿಕಲಿ ಹೇಳ್ಬೇಕಂತ ಅಂದ್ರೆ ರಿಮೂವಿಂಗ್ ಆಲ್ ದ ರಿಸ್ಟ್ರಿಕ್ಷನ್ಸ್ ಟು ದಿ ಸೊ ಇನ್ವೆಸ್ಟರ್ಸ್. ವಿ ಡೋಂಟ್ ಡಿಸ್ಕ್ರಿಮಿನೇಟ್. ಇಲ್ಲಿ ಸರಕು ಮತ್ತು ಸೇವೆಗಳು ಇರ್ಬೋದು ಅಥವಾ ಉತ್ಪಾದನಾಂಗಗಳಾಗಿರ್ತಕ್ಕಂಥ ಶ್ರಮ ಮತ್ತು ಬಂಡವಾಳ ಇರ್ಬೋದು. ದೇ ಕ್ಯಾನ್ ಮೂವ್ ಎನಿವೇರ್ ಇನ್ ದ ವರ್ಲ್ಡ್. ದೇರ್ ವಿಲ್ ಬಿ ಲೆಸ್ ಅಮೌಂಟ್ ಆಫ್ ರಿಸ್ಟ್ರಿಕ್ಷನ್ಸ್ ಅಥವಾ ನೋ ರಿಸ್ಟ್ರಿಕ್ಷನ್ಸ್. ದಿಸ್ ಇಸ್ ವಾಟ್ ಸೊ ಗ್ಲೋಬಲೈಸೇಷನ್ ಮೀನ್ಸ್. ಸೊ ಅಕ್ರಾಸ್ ಆಲ್ ದ ಕಂಟ್ರೀಸ್ ಇನ್ ದ globe have started adopting this globalization due to optimally utilize their natural and human resources. For example, Indian software engineers are moving abroad. So ಜಗತ್ತಿನಲ್ಲಿ ಯಾವುದೇ ವಿವಿಧ ಮೂಲಗಳಿಗೆ ಹೋಗಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಲಿ, ಡಾಕ್ಟರ್ಸ್ ಇರ್ಲಿ, ನರ್ಸಸ್ ಇರ್ಲಿ, ಟೀಚರ್ಸ್ ಇರ್ಲಿ, ಸೊ ಅವ್ರಿಗೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ ಎಲ್ಲಾ ಕಡೆ ಹೋಗಿ ದೇ ಸ್ಟಾರ್ಟ್ ವರ್ಕಿಂಗ್. ದಿಸ್ ಈಸ್ ವಾಟ್ ಲೇಬರ್. ಸೊ ನಮ್ಮಲ್ಲಿ ಇರ್ತಕ್ಕಂಥ ಹೆಚ್ಚು ಲೇಬರ್ ಅನ್ನ ನಾವೇನ್ ಮಾಡ್ತೀವಿ, ಸೊ ಸ್ಟಾರ್ಟ್ ಮೂವಿಂಗ್. ಸೊ ಫ್ಯಾಕ್ಟರ್ಸ್ ಆರ್ ಮೂವಿಂಗ್, ಗೂಡ್ಸ್ ಆರ್ ಮೂವಿಂಗ್. ಫಾರ್ ಎಕ್ಸಾಂಪಲ್ ನಮ್ಮ ಫಾರ್ಮರ್ ಏನ್ ಮಾಡ್ತಾರೆ, ಉತ್ಕೃಷ್ಟ ದರ್ಜೆಯ ಕಾಯಿ ಪಲ್ಯಗಳು, ತರಕಾರಿ, ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ಲವರ್ಸ್ ಇರ್ಬೋದು ಅಥವಾ ಬೇರೆ ಯಾವುದು ಕೃಷಿ ಉತ್ಪನ್ನಗಳನ್ನ, ಕೈಗಾರಿಕಾ ಉತ್ಪನ್ನಗಳನ್ನ ನಾವು ಬೇರೆ ರಾಷ್ಟ್ರಕ್ಕೆ ಏನ್ ಮಾಡಬಹುದು, ರಫ್ತು ಮಾಡಬಹುದು ಅಥವಾ ಉತ್ಪಾದನೆಯಲ್ಲಿ ತೊಡಗಿಸಬಹುದು. ದಿಸ್ ಈಸ್ ವಾಟ್ ಎ ಪಾರ್ಟ್ ಆಫ್ ಗ್ಲೋಬಲೈಸೇಷನ್ ಅಲ್ಲಿ ನಾವು ಕಲ್ತ್ಕೊಂತೀವಿ. I hope you understood all the social change and economic change in the theory of social change. After this you can able to answer these questions ಅಂತ ನನಗನ್ಸುತ್ತೆ. ಡೆಮೋಗ್ರಫಿ ಅಂದ್ರೆ ಏನು, ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಏನು, ಜನಸಂಖ್ಯೆಯನ್ನ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ. ಸೊ which are the 3 stages which we have discussed. First stage of demographic transition, second stage and third stage. India is right now, so some of the states are in second and some few states like Karnataka are developed states ಅಂತ ಯಾವ್ದಿದೆ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಈ ಸ್ಟೇಟ್ಸ್ ಅಲ್ಲಿ ನಾವು ಥರ್ಡ್ ಸ್ಟೇಜ್ ಆಫ್ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅನ್ನ ನೋಡ್ತೀವಿ. ಡಿಫೈನ್ ಗ್ಲೋಬಲೈಸೇಷನ್, ಜಾಗತೀಕರಣ ಅಂದ್ರೆ ಏನು ಅದನ್ನ ವ್ಯಾಖ್ಯಾನಿಸಿ. ಥ್ಯಾಂಕ್ ಯು ಆಲ್. ಸೊ we will meet you once again in the next session. Thank you. So ನೀವು ಈ ಫೀಡ್ಬ್ಯಾಕ್